ಕ್ಷೇತ್ರ ಹೇಳಿ ಕೇಳಿಕೆಗಳು ಭಾಗ 1. A step behind is Anadi. A step in the present is Ugadi. And a step ahead is Mahadi. By the 4th step, I was already a part of Parashurama Janita Kshetra with nothing else left behind. ಅಂದ್ರೆ ನಮ್ಮ ಈ ಕ್ಷೇತ್ರ ನೀರಿನಿಂದ ಮೇಲೆದ್ದು ನಾವು ಮತ್ತು ನಮ್ಮ ಹಿಂದಿನ ತಲೆಮಾರುಗಳು ನೋಡಿದಂತೆ ಯಾವಾಗಿಂದ ಭೂಮಿ ಮೇಲಿದೆ. ಐ ಮೀನ್ ಕಂಪೇರ್ಡ್ ಟು ದ ರೆಸ್ಟ್ ಆಫ್ ದ ಸನಾತನ ಭೂಮಿ, ಅವರ್ಸ್ ಇಸ್ ರಿಲೇಟಿವ್ಲಿ ಯಂಗ್. ಅವರ್ಸ್ ಆಸ್ ಇನ್ ಪರಶುರಾಮ ಜನಿತ ಕ್ಷೇತ್ರ. ಮೊದಲನೇದಾಗಿ ನಾನು ಕೃತಕ ಬುದ್ಧಿಮತ್ತೆ AI ಕೇಳಿದೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ನಾನು ಆ ಆಂಗಲ್ನಲ್ಲಿ ಯೋಚನೆ ಮಾಡಿರಲಿಲ್ಲ. ಆ ಆಧಾರದ ಮೇಲೆ ಮೈ ಜುಮ್ಮನ್ಸುವಂತ ವಿಷಯಗಳು ಒಂದೊಂದಾಗಿ ಸೇರ್ಕೋತಾವೆ, ಇಲ್ಲ ಬಿಡಿಸ್ಕೋತಾವೆ. ನಂಬಿಕೆ ಬಂದಿಲ್ಲ ಅಂದ್ರೆ ಲೆಟ್ಸ್ ಸ್ಟಾರ್ಟ್ ವಿತ್ AI ಆನ್ಸರ್. Historical recorded date not available. Instead, it belongs to ancient Puranic timeline. Traditional Puranic dating. Legend places this mythical creation during the transition period between Treta and Dwapara Yuga. Some traditional regional calculations, such as those tied to Parashurama era, appropriate this legendary event to around 11,177 BC, 13,203 years ago. ಅಂದ್ರೆ ಈ ಜಾಗ ಪರಶುರಾಮ ಜನಿತ ಕ್ಷೇತ್ರ 13,200 ವರ್ಷಗಳಿಂದ ನೀರಿಂದ ದೂರ ಆಗಿ ಆಕಾಶಕ್ಕೆ ಹತ್ರ ಆಗಿದೆ. I don't know how best to describe it. Intoxicated to the core, intoxicated by the sheer aim of this whole thing. Well, I must agree on the doctrines of intoxication that govern the goal and the nourishing journey that pertains to the goal. That's a class apart. One must agree that it indeed is a divine intoxication. ನನ್ನ ಕುತೂಹಲ ಅಲ್ಲಿಗೆ ಅಂತ್ಯ ಆಗಲಿಲ್ಲ. ಮತ್ತೆ AI ಕೇಳಿದೆ. 13,200 ವರ್ಷಗಳ ಹಿಂದೆ ಭೂಮಿ ಮೇಲೆ ಏನಾಗಿತ್ತು? 13,200 ವರ್ಷಗಳ ಹಿಂದೆ ಭೂಮಿಯು ಹಿಮಯುಗದಿಂದ ಐಸ್ ಏಜ್ ಹೊರಬರುತ್ತಿದ್ದ ಪರಿವರ್ತನೆಯ ಕಾಲದಲ್ಲಿತ್ತು. ಇದು ಅತ್ಯಂತ ಮಹತ್ವದ ಮತ್ತು ನಾಟಕೀಯ ಬದಲಾವಣೆಗಳ ಯುಗವಾಗಿತ್ತು. ಈ ಅವಧಿಯಲ್ಲಿ ಸಂಭವಿಸಿದ ಪ್ರಮುಖ ವಿದ್ಯಮಾನಗಳು ಇಲ್ಲಿವೆ. ಹವಾಮಾನದಲ್ಲಿ ಏರಿಳಿತ. ಈ ಸಮಯದಲ್ಲಿ ಭೂಮಿಯ ವಾತಾವರಣವು ವೇಗವಾಗಿ ಬೆಚ್ಚವಾಗುತ್ತಿತ್ತು. ಆದರೆ ಕೆಲವೇ ವರ್ಷಗಳಲ್ಲಿ, ಅಂದರೆ 12,900 ವರ್ಷಗಳ ಹಿಂದೆ ಭೂಮಿ ಮತ್ತೆ ತೀವ್ರ ಚಳಿಯ ಯುಗಕ್ಕೆ ಜಾರಿತ್ತು. ಇದನ್ನು ಯಂಗರ್ ಡ್ರಯಾಸ್ ಎಂದು ಕರೆಯಲಾಗುತ್ತದೆ. ದೈತ್ಯ ಪ್ರಾಣಿಗಳ ಅಳಿವು. ವೂಲಿ ಮ್ಯಾಮತ್ ಮತ್ತು ಸೇಬಲ್ ಟೂತ್ ಬೆಕ್ಕುಗಳಂತ ದೈತ್ಯ ಪ್ರಾಣಿಗಳು, ಮೆಗಾಫೌನಾ, ಭೂಮಿಯ ಮೇಲಿನಿಂದ ಕಣ್ಮರೆಯಾಗಲು ಆರಂಭಿಸಿದವು. ಹವಾಮಾನ ಬದಲಾವಣೆ ಮತ್ತು ಮಾನವನ ಬೇಟೆಯು ಇದಕ್ಕೆ ಪ್ರಮುಖ ಕಾರಣಗಳಾಗಿದ್ದವು. ಮಾನವನ ವಲಸೆ ಮತ್ತು ಚಟುವಟಿಕೆ. ಮಾನವರು ಬೇಟೆಗಾರರಾಗಿ ಬದುಕುತ್ತಿದ್ದರು. ಉತ್ತರ ಅಮೆರಿಕಾದಲ್ಲಿ ಕ್ಲೋವಿಸ್ ಸಂಸ್ಕೃತಿಯ ಜನಪ್ರಿಯತೆ ಹೆಚ್ಚಾಗುತ್ತಿತ್ತು. ಏಷ್ಯಾದಿಂದ ಮಾನವರು ಭೂ ಸೇತುವೆಗಳ ಮೂಲಕ ಅಮೆರಿಕ ಖಂಡವನ್ನು ತಲುಪುತ್ತಿದ್ದರು. ತೀವ್ರ ಕಾಡ್ಗಿಚ್ಚು. ಸಂಶೋಧನೆಗಳ ಪ್ರಕಾರ ಈ ಅವಧಿಯಲ್ಲಿ ಜಾಗತಿಕ ತಾಪಮಾನ ಏರಿಕೆ ಮತ್ತು ಒಣ ಹವೆಯಿಂದಾಗಿ ಅಭೂತಪೂರ್ವ ಕಾಡ್ಗಿಚ್ಚುಗಳು ಸಂಭವಿಸಿದ್ದವು.
It must be due to the power of understanding, the doctrine that I got initiated to a new task. Kshetra Sanchara, travel the land. Kshetra Vihara, connect and get attuned to the land, meditate with the land. Kshetra Upachara, Upahara, look after and take care of the land. ನನ್ನ ಕುತೂಹಲ ಇನ್ನೂ ತೀವ್ರವಾಯಿತು. ಮತ್ತೆ ಏನ ಕೇಳಿದೆ. ನಮ್ಮ ಪುರಾಣಗಳ ಪ್ರಕಾರ 13,200 ವರ್ಷಗಳ ಹಿಂದೆ ಭೂಮಿ ಮೇಲೆ ಏನಾಗಿತ್ತು? ಹಿಂದೂ ಪುರಾಣಗಳ ಕಾಲಗಣನೆ, ಯುಗಚಕ್ರ ಮತ್ತು ಇತಿಹಾಸ ಸಂಶೋಧಕರ ಪ್ರಕಾರ ಸುಮಾರು 13,200 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಪೂರ್ವ 11,177 ಸುಮಾರಿಗೆ ಭೂಮಿಯ ಮೇಲೆ ಮಹತ್ವದ ಬದಲಾವಣೆಗಳಾಗಿದ್ದವು. ಭಗವಾನ್ ಪರಶುರಾಮರ ಅವತಾರ ಮತ್ತು ಯುಗ. ಈ ಅವಧಿಯನ್ನು ಋಗ್ವೇದದ ಕಾಲಮಾನವೆಂದು ಪರಿಗಣಿಸಲಾಗುತ್ತದೆ. ಭಗವಾನ್ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರು ಈ ಭೂಮಿಯ ಮೇಲೆ ಸಂಚರಿಸಿ ದುಷ್ಟ ಕ್ಷತ್ರಿಯರನ್ನು ಶಿಕ್ಷಿಸಿ ಲೋಕದಲ್ಲಿ ಧರ್ಮವನ್ನು ಪುನರ್ಸ್ಥಾಪನೆ ಮಾಡಿದರು. ಸಮುದ್ರದಿಂದ ಭೂಮಿಯ ಸೃಷ್ಟಿ. ಪುರಾಣಗಳ ಪ್ರಕಾರ ಪರಶುರಾಮರು ಸಮುದ್ರಕ್ಕೆ ತಮ್ಮ ಕೊಡಲಿಯನ್ನು ಎಸೆದಾಗ ಗೋಕರ್ಣದಿಂದ ಕನ್ಯಾಕುಮಾರಿವರೆಗಿನ ಭೂಭಾಗ, ಇಂದಿನ ಕೇರಳ ಮತ್ತು ಕರಾವಳಿ ಕರ್ನಾಟಕ, ನೀರಿನಿಂದ ಮೇಲಕ್ಕೆ ಬಂತು ಎಂದು ಹೇಳಲಾಗುತ್ತದೆ. ಹೀಗೆ ಸೃಷ್ಟಿಯಾದ ಭೂಮಿಯನ್ನು ಪರಶುರಾಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಭಾರತೀಯ ಪುರಾಣಗಳು ಮತ್ತು ಆಧುನಿಕ ಭೂವಿಜ್ಞಾನದ ದೃಷ್ಟಿಕೋನಗಳು ವಿಭಿನ್ನವಾಗಿದ್ದರೂ ಎರಡೂ ದೃಷ್ಟಿಕೋನಗಳು ಸಹ ಕರಾವಳಿ ಭೂಪ್ರದೇಶದ ಭೂಭಾಗಗಳು ಸಮುದ್ರದಿಂದ ಮೇಲೆದ್ದ ಐತಿಹಾಸಿಕ ಮತ್ತು ಭೌಗೋಳಿಕ ಮಹತ್ವವನ್ನು ಬಿಂಬಿಸುತ್ತವೆ. ಅನಾದಿಯ ಆ ಅಗಾಧತೆಯೇ ಇಂದಿನ ಉಗಾದಿಯ ಬುನಾದಿ. ಮಹಾದಿಯ ಆಶಯವಿನ್ನೇನು ಈಡೇರದೆ. ಸೊ I decided to record, edit, and reiterate the pulses, voices, or rather the emotions of the land. No, not just that. Mainly the recordings of the stories heard and unheard. It is going to be a part of mega documentation that I have named Parashurama Kshetra Paksha. ವಿಜ್ಞಾನ, ತಂತ್ರಜ್ಞಾನ ಹಾಗೂ ಎಐ ಸಹಾಯದಿಂದ ಬಂದಂತ ಉತ್ತರವನ್ನು ಪುರಾಣ ಮುಖೇನ ನಮಗೆ ಅದಾಗ್ಲೇ ಗೊತ್ತಿರೋ ಉತ್ತರ ಸತ್ಯದ ಜೊತೆ ಹೋಲಿಸಿ ನೋಡಿದೆ. ಹೊಂದ್ಕೊಂಡು ವಿಜ್ಞಾನ ಮತ್ತೆ ಪುರಾಣ ಒಂದೇ ತಕಡಿಲಿ ಸಮ ತೂಗದ್ವು. ಎರಡು ಒಂದೇ ಕಾಲಘಟ್ಟವನ್ನು ಸೂಚಿಸಿದ್ವು. ಸುಮಾರು 13,200 ವರ್ಷಗಳ ಹಿಂದೆ 720 ಕಿಲೋಮೀಟರ್ಗಳ ಸುತ್ತಳತೆಯ ಈ ಭೂಭಾಗ ನೀರಿಂದ ಮೇಲ್ಬಂತು. ಪರಶುರಾಮರ ಆಜ್ಞೆಯಂತೇನ ಇಲ್ಲ ಸ್ವಾಭಾವಿಕ ನೈಸರ್ಗಿಕ ಪ್ರಕ್ರಿಯೆಗಳಿಗೆ ಒಳಪಟ್ಟಿದ್ದಾಯ್ತಾ ಗೊತ್ತಿಲ್ಲ. ಆದರೆ ಇವತ್ತಿನ ಕಾಲಕ್ಕೆ ಆ ಎರಡೂ ಅಂಶಗಳನ್ನು ಬೆಸೆದುಕೊಂಡು ಹೊಂದಿಸಿಕೊಂಡು ಬೆಳೆಸ್ಕೊಂಡು ಮುಂದುವರಿಬೇಕಾಗುತ್ತೆ. To begin with, it's individualistic and personal. But as the journey goes on, as each step upon step gathers into a massive footprint, it wouldn't be that individualistic or personal anymore. With all the stories that conjoin, it would be a societal movement, a kshetra sanchalana. ವಿಜ್ಞಾನ 13,200 ವರ್ಷಗಳ ಹಿಂದಿನ ಭೂಭಾಗ ಒಂದ್ ಕಡೆ ಯಂಗರ್ ಡ್ರಯಾಸ್ ಅನ್ನೋ ಕಾಲಘಟ್ಟದಲ್ಲಿತ್ತು ಅಂತ ಹೇಳುತ್ತೆ. ತೀವ್ರಗತಿಯ ಮಂಜಿನ ವಾತಾವರಣ, ಐಸ್ ಏಜ್ನ ಕಾರಣದಿಂದ ಭೂಮಿ ಮೇಲೆ ಆವಾಗಿದ್ದ ದೈತ್ಯ, ಕ್ರಗ, ಮೃಗ, ಪಕ್ಷಿ ಸಂಕುಲಗಳು ಸರಿಸುಮಾರು ನಿರ್ನಾಮ ಆದಂತ ಕಾಲ. ಪುರಾಣದ ಪ್ರಕಾರ ಇಲ್ಲಿ ನಮ್ಮ ಸನಾತನ ಭೂಭಾಗಕ್ಕೆ ಬಂದ್ರೆ ಪರಶುರಾಮರು ಅದಾಗ್ಲೇ 21 ಸಲ ಭೂಮಿನ ಪ್ರದಕ್ಷಿಣೆ ಹಾಕಿ ದೈತ್ಯರು, ಅಸುರರು, ವಿಚಿತ್ರ ಜೀವಿಗಳು ಹಾಗೂ ಅಕ್ಷಮ್ಯ ಅಪರಾಧವನ್ನು ಮಾಡಿದಂತ ಕ್ಷತ್ರಿಯರುಗಳನ್ನು ಅದಾಗ್ಲೇ ಅಂತ್ಯ ಮಾಡಾಗಿತ್ತು.
22ನೇ ಸಲ ಎಲ್ಲ ಮುಗ್ದು ಸ್ವಚ್ಛ ಆಗಿ ಭೂಭಾರ ಕಳೆದು ತಾಯಿಗೆ ನಿಶ್ಚಿಂತೆಯ ನೆಮ್ಮದಿಯ ನಿಟ್ಟುಸಿರು. ದ ಐ ವಿದಿನ್ ಎವ್ರಿಥಿಂಗ್ ಇಸ್ ಸೆರಿನ್, ದ ಯು ಅರೌಂಡ್ ವಿಚ್ being the stillness, and the rest is sound, just the enriched divine sound of the land. ಪರಶುರಾಮರು ಗೆದ್ದಂತ ಅಷ್ಟೂ ಭೂಭಾಗವನ್ನು ಪುರಾಣ ಕಶ್ಯಪರ ಕೈಗೊಪ್ಪಿಸಿ ಪಶ್ಚಿಮ ಸಮುದ್ರ ತೀರಕ್ಕೆ ಬಂದು ಕೊಡಲಿ ಎಸೆದು ಸಮುದ್ರ ರಾಜ್ಞಿಗೆ ಆಜ್ಞೆ ಮಾಡ್ತಾರೆ. ಒಂದು ಹೊಸ ಭೂಪ್ರದೇಶವನ್ನು ಹುಟ್ಟಾಕ್ತಾರೆ. ಅದುವೇ ನಮ್ಮ ನಿಮ್ಮೆಲ್ಲರ ಪರಶುರಾಮ ಜನಿತ ಕ್ಷೇತ್ರ. With the sure ambition of connecting with the people of the land, the start is just a tiny step, a novice gullible little child's baby step. Only and only with your love and support can I hope to grow, to take a step with resounding stability, a greater Mahadi. 13,800 ವರ್ಷದ ಅಷ್ಟೊತ್ತಿಗಾಗಲೇ ಸನಾತನ ಭೂಮಿ ತ್ರೇತಾಯುಗದ ಆರಂಭದಲ್ಲಿತ್ತು. ಹಾಗೆ ನೋಡಕ್ಕೆ ಹೋದ್ರೆ ಪರಶುರಾಮ ಜನಿತ ಕ್ಷೇತ್ರಕ್ಕಿದು ಹೊಸ ಹಾಗೂ ಮೊದಲನೇ ಅನುಭವ. ಭೂಮಿ ಮೇಲಿನ ಘಟನೆಗಳು, ಮನುಷ್ಯ ಸಂಬಂಧಿ ವರ್ತನೆ ವ್ಯವಹಾರಗಳು ಮತ್ತೆ ತ್ರೇತಾಯುಗದ ಆಗು ಹೋಗುಗಳಿಗೆ ಸಾಕ್ಷಿಯಾಗೋದ್ರಲ್ಲಿತ್ತು. ಪರಶುರಾಮರ ಮಹಾದಿಯ ಆಶಯಗಳನ್ನು ಹೊತ್ತು ರಘುಕುಲ ಸೋಮ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರನ ಆಗಮನಕ್ಕಾಗಿ ಸ್ವಾಗತಕ್ಕಾಗಿ ಕಾಯ್ಕೊಂಡಿತ್ತು. ಭಾರ್ಗವ ಜನಿತ ನವಜಾತೆ ಭುವಿ ಕೊಂಕಣ ಪಶ್ಚಿಮ ಘಟ್ಟ ಕರಾವಳಿ ಕೇರಳ. ಮೊದಲನೇ ಸಲದ ಬಗ್ಗೆ ಗೊತ್ತಾಯ್ತು. ಅಂದಹಾಗೆ 2ನೇ ಸಲ ಈ ಕ್ಷೇತ್ರ ಪುರಾಣದ ಐತಿಹ್ಯದ ಪಾಲಾದ ಆ ಅಭೂತಪೂರ್ವ ಘಟನೆ, ಕ್ಷಣ, ಸಂದರ್ಭ ಯಾವುದು ಅಂತ ಹೇಳ್ಬೋದಾ? ಹ್ಯಾಶ್ಟ್ಯಾಗ್ ರಾವಣ, ಹ್ಯಾಶ್ಟ್ಯಾಗ್ ಗೋಕರ್ಣ. ಥ್ಯಾಂಕ್ ಯು, ಅಡೌಟ್ ನಾಥ.